ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಚಿಲ್ಕವರೆ ಕಾಳು ಮತ್ತು ಪಡ್ಲಕಾಯಿ ಸಾಂಬಾರು. ಪಡ್ಲಕಾಯಿ ಅಂದರೆ ಈ ಥರ ಇರುತ್ತೆ. ಇದನ್ನು ವೈಟೆಲ್ಲ ಎರೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ಒಂದು ಆಲೂಗೆಡ್ಡೆ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಕೊತ್ತಂಬರಿ, ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ಫಸ್ಟು ಒಂದು ಪಾತ್ರೆ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿಡೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ, ನೆಕ್ಸ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಣ. ಆಮೇಲೆ ಕಾಳು, ಕಾಳು ಹಾಕ್ಬಿಟ್ಟು ಇದ್ರ ಜೊತೆನೂ ಕಡಲೆಕಾಯಿನ ಹಾಕಬೇಕು. ಒಂದು ಆಲೂಗೆಡ್ಡೆ ಕಟ್ ಮಾಡಿದ್ವಲ್ಲ ಅದನ್ನು ಸಹಿತ ಇದ್ರ ಜೊತೆನೇ ಹಾಕ್ಕೊಳ್ಬೇಕು. ಇದು ನೀಟಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಣ. ಖಾರಕ್ಕೆ ಕಾಯಿ, ಕೊತ್ತಂಬರಿ, ಈರುಳ್ಳಿ ಮತ್ತು ಟೊಮೊಟೊ ಇದನ್ನೆಲ್ಲ ನೈಸಾಗಿ ರುಬ್ಬಬೇಕು. ಈ ಥರ ರುಬ್ಬಿದ ಮೇಲೆ ಕಾಳಿಗೆ ಫ್ರೈ ಆಗಿದೆ. ಇವಾಗ ಹಾಕೊಳ್ಳೋಣ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು 2 ನಿಮಿಷ. ಈ ರೀತಿ 1-2 ನಿಮಿಷ ಫ್ರೈ ಮಾಡಿ ಸಾಂಬಾರು ಪುಡಿ ತಗೊಂಡಿದ್ವಲ್ಲ, ಮೆಣಸಿನ ಪುಡಿ, ಧನಿಯಾ ಮತ್ತು ಗರಂ ಮಸಾಲ ಹಾಕ್ಕೋಬೋದು. ಅದನ್ನು ಹಾಕಿಬಿಟ್ಟು ಫ್ರೈ ಮಾಡಬೇಕು. ಇವಾಗ ಸಾರಿಗೆ ಯಾವ ಅಳತೆ ನೀರು ಬೇಕು ಹಾಕ್ಕೊಂಡು ಕುದಿಸ್ಬೇಕು. ತುಂಬ ತೆಳ್ಳ ಮಾಡಬಾರ್ದು. ಈ ಅಳತೆಗೆ ಮಾಡ್ಕೋಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ನೋಡಿಬಿಟ್ಟು ಹಾಕಿಡಿ. ಕಡಲೆಕಾಯಿ ಮತ್ತು ಚಿಲ್ಕವರೆ ಬೇಳೆ ಸಾರು ರೆಡಿಯಾಗಿದೆ. ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ತಿನ್ಬೋದು. ಬನ್ನಿ ಸರ್ವ್ ಮಾಡೋಣ. ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.